ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 100 ಬಸವೇಶ್ವರ ನಗರದಲ್ಲಿ ಸುಮಾರು ತಿಂಗಳುಗಳಿಂದ ಕಾರ್ಮಿಕರು ಅಂದರೆ ಆಟೋ ಟಿಪ್ಪರ್ ಡ್ರೈವರು, ಕ್ಲೀನರು, ಲೋಡರು, ಲಾರಿ ಡ್ರೈವರು, ಇವರು ಘನತ್ಯಾಜ್ಯ ಸಾಗಣೆ ಮಾಡೋರು, ಇವರಿಗೆ ಸುಮಾರು ತಿಂಗಳಿಂದ ವೇತನವನ್ನು ಸಮಯಕ್ಕೆ ಸರಿಯಾಗಿ ಆಗ್ತಾ ಇರೋದಿಲ್ಲ. ಇದು ನಮ್ಮ ಹಲವಾರು ಸಂಘ ಸಂಸ್ಥೆಗಳ ಗಮನಕ್ಕೆ ಬಂದ ಮೇಲೆ ನಾವು ನಿರಂತರವಾಗಿ ಇಲ್ಲಿರೋ ಕಾರ್ಮಿಕರ ಜೊತೆ ಒಡನಾಟ ಇಟ್ಕೊಂಡು ಪ್ರತಿ ಬಾರಿ ಇಲ್ಲಿ ಇನ್ಪುಟ್ಸ್ ತಗೊಂಡು ನಾವು ವಿಚಾರಣೆ ಮಾಡ್ತಾಯಿದ್ದೀವಿ. ಆದರೆ ಬೇರೆ 198 ವಾರ್ಡ್ಗಳಲ್ಲಿ ಇಲ್ಲದೇ ಇರೋ ಸಮಸ್ಯೆ 100 ವಾರ್ಡಲ್ಲೇ ನಿರಂತರವಾಗಿ ಬರ್ತಾನೆ ಇದೆ. ಏನಪ್ಪ ಅಂದರೆ ಈಗ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಅಂತೇಳಿ ಕಾರ್ಮಿಕ ಇಲಾಖೆದು ಜುಲೈ 2022ರಲ್ಲಿ ಆದೇಶ ಆಗಿರ್ತದೆ. ಅದನ್ನು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಅದನ್ನು ಆರ್ಡ್ರ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಜನವರಿ ತಿಂಗಳಲ್ಲಿ ಒಂದು ಆದೇಶ ಮಾಡಿರ್ತಾರೆ. ಎಲ್ಲ 198 ವಾರ್ಡಲ್ಲೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದಿಯಾಗಿ ಪ್ರತಿಯೊಬ್ಬರಿಗೂ ಆ ಕಾಪಿ ಬಂದಿದೆ. ಆದರೆ ಅಧಿಕಾರಿಗಳು ಕೂಡ ಯಾರು ಕಾರ್ಮಿಕರ ಸಂಬಳಗಳ ಬಗ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರಿಗೆ ಒಂದು ಚೂರು ಇಷ್ಟ ಇಲ್ಲ ಅಂತ ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ವಾರ್ಡ್ ನಂಬರ್ 100ದು ಸಮಸ್ಯೆ ಏನಂದರೆ, ಈಗ ಇದಕ್ಕೆ ಮುಂಚೆ ಕಾಂಟ್ರಾಕ್ಟ್ರ್ ಇದ್ದರು, ಅವರು ವಿಜಯೇಂದ್ರ ರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಸಂಬಳಗಳನ್ನ ಸರಿಯಾಗಿ ಕೊಡ್ತಾಯಿಲ್ಲ ಅಂದ್ಬಿಟ್ಟು 5 ತಿಂಗಳು ಮುಂಚೆ ಅವ್ರನ್ನ ಆ ಕಾಂಟ್ರಾಕ್ಟ್ರಿಂದ ಅದನ್ನು ತೆಗೆದುಬಿಟ್ಟು 100 ವಾರ್ಡಿಂದ ಮತ್ತೊಬ್ಬರಿಗೆ ತಾತ್ಕಾಲಿಕವಾಗಿ ಕುಶಾಲ್ ಅನ್ನೋರಿಗೆ ನೀಡಿರ್ತಾರೆ. ಆದರೆ ರೆಡ್ಡಿ ಅದು ವಿಜಯ್ ದೇವರೆಡ್ಡಿ ಅವರು ಇದ್ದಾಗಲೇ ಕ್ಲೀನರ್ಗಳಿಗೆ 16,000 ಚಿಲ್ಲರೆ, ಡ್ರೈವರ್ಗಳಿಗೆ 14,000 ಚಿಲ್ಲರೆ ಸಂಬಳ ಕೊಡ್ತಾಯಿದ್ರು. ಆದರೆ ಅವ್ರು 3 ತಿಂಗಳು 4 ತಿಂಗಳು 5 ತಿಂಗಳು ಈ ಥರ ಪೆಂಡಿಂಗ್ ಇದ್ದಾಗ ಅವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಹೊಸಬ್ರಿಗೆ ಕೊಟ್ಟಿರ್ತಾರೆ. ಆದರೆ ಈಗ ಏನಾಗಿದೆ ಅಂದರೆ ಕುಶಾಲ್ ಅನ್ನೋರು ಕೂಡ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಅದು ಏನು ಅವ್ರು ಬಂದು 4 ರಿಂದ 5 ತಿಂಗಳಾಗಿದೆ, ಸರಿಯಾಗಿ ಈ ಹಳೆ ಕಾಂಟ್ರಾಕ್ಟ್ರ್ ಏನು ಸ್ಯಾಲ್ರಿ ಕೊಡ್ತಿದ್ರು ಆ ಸ್ಯಾಲ್ರಿನ ಕೊಡ್ತಾ ಇಲ್ಲ. ಬರೀ ನಾವು ನಿರಂತರವಾಗಿ ಅಧಿಕಾರಿಗಳ ಜೊತೆ ಆಗಿರ್ಬೋದು, ಕಾಂಟ್ರಾಕ್ಟ್ ಜೊತೆ ಆಗಿರ್ಬೋದು, ಸಭೆ ಸಮಾರಂಭಗಳಲ್ಲೆಲ್ಲ ಅವ್ರನ್ನೆಲ್ಲ ಕ್ವಶನ್ ಮಾಡಿ ಸಂಘದ ಮೂಲಕ ಎಲ್ಲ ಇದು ಮಾಡಿದ್ರೆ ಅವರು ಅಧಿಕಾರಿ ಧೋರಣೆಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಮತ್ತು ಧಮಕಿ ಹಾಕೋ ರೀತಿ ಮಾತಾಡ್ತಿದ್ದಾರೆ ಈ ಸಂಬಂಧಪಟ್ಟ ಗುತ್ತಿಗೆದಾರರು ವಾರ್ಡ್ ನಂಬರ್ 100 ಅವರು. ಸ್ಯಾಲ್ರಿ ನಾವು ಎಷ್ಟು ಒತ್ತಡ ತಂದು ಹೋಗಿ ಆಫೀಸರ್ ಹತ್ರ ಕೂತ್ಕೊಂಡು ಮಾತಾಡಿ, ನಾವುಗಳಾಗಲಿ ಮತ್ತು ನಮ್ಮ ಉಳಿದ ಸಂಘ ಸಂಸ್ಥೆ ನಾಯಕರಾಗಲಿ ಹೋಗಿ ಮಾತಾಡಿದ್ರೆ, ಈಗ ಮೊನ್ನೆ 2ನೇ ತಾರೀಕಿಂದ ನಿರಂತರವಾಗಿ ಅವ್ರ ಮೇಲೆ ಒತ್ತಡ ಹಾಕಿ ನಿನ್ನೆ 6ನೇ ತಾರೀಕು ಸ್ಯಾಲ್ರಿ ಕೊಟ್ಟಿದ್ದಾರೆ. ಡ್ರೈವರ್ಸ್ ಕ್ಲೀನರ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಅವಮಾನ ಆಗಬೇಕು, ನಾಚಿಕೆ ಆಗಬೇಕು, ಅಷ್ಟು ಕೊಟ್ಟಿದ್ದಾರೆ. 5,000 ಚಿಲ್ಲರೆ ಸ್ಯಾಲ್ರಿ ಕೊಟ್ಟಿದ್ದಾರೆ. ತಿಂಗಳು 30 ದಿನ ಕೆಲಸ ಮಾಡೋ ಒಬ್ಬ ಕಸದ ಕೆಲಸ ಮಾಡೋ ಡ್ರೈವರ್ಗೆ 5,000 ಚಿಲ್ಲರೆ, ಕ್ಲೀನರ್ಗೆ 7,000 ಚಿಲ್ಲರೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ದಿನಾಂಕ 7ನೇ ತಾರೀಕು ಬೆಳಿಗ್ಗೆ ಸದರಿ ಸಂಬಂಧಪಟ್ಟ ವಾರ್ಡ್ಗೆ ಬಂದುಬಿಟ್ಟು ಕೆಲಸನ ಸ್ಥಗಿತಗೊಳಿಸಿದ್ದೀವಿ. ಕಸ ವಿಂಗಡಣೆ ಮಾಡೋದು, ಕಸ ಸಾಗಾಣಿಕೆ ಮಾಡೋ ಕೆಲಸನ ನಿಲ್ಲಿಸಿದ್ದೀವಿ. ಯಾಕೆಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರು ಇಲ್ಲಿ ಬಂದು ಕಾರ್ಮಿಕರ ಮುಂದೆ ಎಲ್ಲ ಮಾತುಕತೆ ಮೂಲಕ ಮಾತಾಡಿಬಿಟ್ಟು ಅದನ್ನು ಸಮಸ್ಯೆ ಬಗೆಹರಿಸ್ಬೇಕಂತ ನಾವು ಬೆಳಗಿಂದ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಕಾಯ್ತಾ ಇದ್ದೀವಿ. ಯಾರೊಬ್ಬರೂ ಬಂದಿಲ್ಲ. ಈಗ 11 ಗಂಟೆ ಆಯಿತು, ಯಾರೊಬ್ಬರೂ ಬಂದಿರೋದಿಲ್ಲ. ಈ ವಾರ್ಡಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು ಸರಿ ಇಲ್ಲ, ಗುತ್ತಿಗೆದಾರ ಸರಿ ಇಲ್ಲ, ಸಂಬಂಧಪಟ್ಟವ್ರು ಸರಿ ಇಲ್ಲ. ಇದೆಲ್ಲ ಶಾಸಕರ ಗಮನಕ್ಕೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದ್ರೂ ಸಹ ಏನೂ ಪ್ರಯೋಜನ ಆಗಿಲ್ಲ. ಅವರು ಕೂಡ ಅವರು ಅನುಯಾಯಿಗಳೇ ಆಗಿರ್ತಾರೆ ಅವ್ರ ಜೊತೆಲಿರೋರು. ಆದ್ದರಿಂದ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ದಯಮಾಡಿ ಈಗಲಾದರೂ ನಾವು ಇನ್ನೂ ಸ್ಟ್ರೈಕ್ ಇಲ್ಲಿಗೆ ಮುಗಿಯಲ್ಲ, ಅವ್ರು ಬಂದು ಮಾತುಕತೆ ಮಾತಾಡೋವರೆಗೂ ಇಲ್ಲಿ ಸಮಸ್ಯೆ ಬಗೆಹರಿದು 17,000 ಚಿಲ್ಲರೆ ಪ್ರೆಸೆಂಟ್ ಏನಿದೆ ಅದು ಕ್ಲೀನರ್ ಕೊಡಬೇಕು, 15 ಚಿಲ್ಲರೆ ಡ್ರೈವರ್ಗೆ ಕೊಡಬೇಕು ಅಂತ ಏನು ಆದೇಶ ಆಗಿದೆ ಸರ್ಕಾರದಿಂದ ಆಗಲಿ ಪಾಲಿಕೆಯಿಂದಾಗಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋವರೆಗೂ ನಾವ್ಯಾರು ಇಲ್ಲಿಂದ ಸ್ಟ್ರೈಕ್ನ ವಾಪಸ್ ಪಡೆಯುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ವಂದಿಸ್ತಾ ಜೈ ಭೀಮ್.